ಬರ್ರಿ ಆನಂದ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ. ಇವತ್ತು ನಿಜವಾಗ್ಲೂ ಖುಷಿ ಆಗುತ್ತೆ. ಜನಸ್ನೇಹಿ ಸ್ವರ್ಗಕ್ಕೆ ಒಂದು ದೊಡ್ಡ ಕುಟುಂಬ ಬಂದಿದೆ. ಏನಪ್ಪಾ ಇವತ್ತು ವಿಶೇಷ ಅಂದ್ರೆ ಲಕ್ಷ್ಮಿ ಅಮ್ಮದು ಬರ್ತಡೆ. ನಿಜವಾಗ್ಲೂ ಖುಷಿ ಆಗುತ್ತೆ. ದೇವ್ರ ಮಕ್ಳು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. 100 ವರ್ಷ ನೀವು ಚೆನ್ನಾಗಿರಿ, ನಿಮ್ ಕುಟುಂಬ ಯಾವಾಗ್ಲೂ ಹಿಂಗೆ ಇರ್ಲಿ ಅಂತ ಹೇಳಿ ನಿಜವಾಗ್ಲೂ ಖುಷಿ ಆಯ್ತು. ಬಟ್ ಪಾಪ ತುಂಬಾ ಲೇಟ್ ಆಗಿ ಬಂದ್ರು, ಬೇಗ ಬಂದಿದ್ದು ಚೆನ್ನಾಗಿರ್ತಿತ್ತು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಮಂಡ್ಯ. ಹಾಗೆ ನಮ್ಮ ಆಶ್ರಮಕ್ಕೆ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ. ಯಾಕೆ ಪ್ರಸಾದ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನನ್ಗಿದೇನಂದ್ರೆ 3 ವರ್ಷದಿಂದ ನನ್ಗಿದೊಂದು ಏನಂದ್ರೆ ಕನಸಾಯ್ತು, ನಾನು ಇಲ್ಲಿ ಬರ್ಬೇಕು, ಇಲ್ಲಿ ಮಾಡ್ಬೇಕು ಅನ್ನೋದು. ಬಟ್ 3 ವರ್ಷದಿಂದ ಆಗ್ತಾ ಇಲ್ಲ. ನನ್ ಮಗಳ ಕನಸು ಏನಂದ್ರೆ 3 ವರ್ಷದಿಂದ ನನ್ನ ಫ್ಲೈಟ್ ಅಲ್ಲಿ ಶಿಡಿ ಬಾಬಾ ಕಳಿಸ್ಬೇಕು ಅನ್ನೋದು ಅವಳ ಆಸೆ. ಈ ವರ್ಷ ಅದನ್ನ ಮಾಡ್ಬೇಕು ಅಂತ ಅವಳಂದ್ರೆ ನಾನು ಎಷ್ಟಾಗತ್ತೆ ಅಂತ ಕೇಳಿದ್ರೆ ಅವಳು 17,000 ಆಗುತ್ತೆ, 2 ದಿನ ಟ್ರಿಪ್ ಇರುತ್ತೆ ಅಂತ. ನಾನು ಒಬ್ಳಿಗೋಸ್ಕರ ನಾನು ಅಲ್ಲಿ ಹೋಗ ಬಾಬಾನ್ ನೋಡೋದಕ್ ಬದಲು ಇಷ್ಟು ಜನ ಹೊಟ್ಟೆ ತುಂಬ್ರೆ ಯಾವ್ರನ್ನ ಇವ್ರ ಮಕ್ಕದಲ್ಲೇ ನಾನು ನೋಡ್ಬೋದು ಅನ್ನೋ ಒಂದು ಆಸಕ್ತಿ ನನಗೆ. ಅದ್ರಿಂದ ಬಂದೆ. ಇನ್ನೊಂದು ನನ್ನ ಜೊತೆಲಿ ಇದ್ದವ್ರು ಇಬ್ರು, ಅವ್ರು ಎಲ್ಲಿದಾರ ಗೊತ್ತಿಲ್ಲ. ಸ್ವಂತ ಬಂತ ಎಲ್ಲ ಅಣ್ಣ ತಮ್ಮರು ನೋಡ್ಬಿಟ್ಬಿಟ್ಟೆ. ದುಡ್ಡಿದ್ರೆ ಹಾಯ್ ಅಂತಾರೆ, ಇಲ್ಲ ಅಂದ್ರೆ ಬಾಯಿ ಅಂತಾರೆ. ನನಗೆ ಇವ್ರೊಬ್ಬ ಅಣ್ಣ ಅನ್ಬಿಟ್ಟು. ಯಾಕಂದ್ರೆ ಲಾಸ್ಟ್ ಅಣ್ಣನ ಜೊತೆ ನಾನು ಹಸುಗಳು ಕೂಡ ತಿಳಿಸ್ಕೊಂಡಿದ್ದೆ. ನಾನು ರಾಖಿ ಕಟ್ಟಕ್ಕೂ ಆಗ್ಲಿಲ್ಲ ಅವ್ರಿಗೆ. ಈ ಸತಿ ಬಂದ್ ಮಾಡ್ಬೇಕು ಅನ್ಕೊಂಡೆ. ಇವತ್ತು ನನ್ ಮಿಸ್ ಆಯ್ತು. ಆದ್ರೆ ಸದಾ ಅವ್ರಿಗೆ ನಾನು ತಂಗಿಯಾಗಿರ್ತೀನಿ ಅಂತ ಹೇಳಿ ಅವ್ರನ್ನ ಮೀಟ್ ಮಾಡ್ಬೇಕು. ಹೇಗಿದೆ ಅಮ್ಮ ಆಶ್ರಮ? ಚೆನ್ನಾಗಿದೆ. ಇದಕ್ಕಿಂತ ಇನ್ನೂ ಬೆಳಿಬೇಕು. ಇವ್ರೆಲ್ಲರ ಆಶೀರ್ವಾದ ನಮ್ಮ ಮನೆಗೆ ಚೆನ್ನಾಗಿ ಸಿಗ್ಬೇಕು. ಅವ್ರು ಇನ್ನೂ 100 ವರ್ಷ ಅಲ್ಲ, 200 ವರ್ಷ ಚೆನ್ನಾಗಿ ಬದುಕ್ಬೇಕು. ಜನರಿಗೆ ಹೇಳಿದ್ರೆ ನಿಮ್ಮಿಂದ 1-2 ಸಂದೇಶ ಅಂದ್ರೆ ನೋಡಿ, ನಾನು ಹೇಳೋದೇನಂದ್ರೆ ಇವಾಗ ಒಂದು ಏನೇ ಒಂದು ಫಂಕ್ಷನ್ ಆಗ್ಲಿ, 4 ಜನ ಫ್ರೆಂಡ್ಸ್ ನ ಕರ್ಕೊಂಡು ಹೋಗಿ ಆಚೆ ಖರ್ಚು ಮಾಡಿ ಯಾವ್ದೋ ನೀವು ಒಂದು ಬ್ಯಾನರ್ಗಾಗ್ಲಿ ಇದಕ್ಕೆಲ್ಲ ಹಾಲಾಭಿಷೇಕ ಅದು ಇದು ಅಂತ ಮಾಡಿದ್ರೆ ಅದನ್ನ ವೇಸ್ಟ್ ಮಾಡೋ ಬದಲು ತಗೊಬಂದು ಇಂಥವ್ರು ಇಲ್ದೇ ಇರೋರು ಕೊಡಿ. ಅವ್ರು ಹೊಟ್ಟೆ ತುಂಬಿದ್ರೆ ಅದೇ ನಿಮ್ಗೊಂದು ದೊಡ್ಡ ಆಶೀರ್ವಾದ ಸಿಗುತ್ತೆ. ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಅವ್ರಿಗೂ ಒಂಥರ ಖುಷಿ ಅನ್ಸುತ್ತೆ. ನೋಡಿ, ತಂದೆ ಮಕ್ಳು ಇದ್ಕೊಂಡು ಎಲ್ಲರೂ ಆಚೆ ಇದ್ದಾರೆ, ನೀವು ಬಂದು ಅವ್ರನ್ನ ಆರೈಸಿದ್ರೆ, ಅವ್ರ ಜೊತೆ ಖುಷಿಯಾಗಿದ್ರೆ ಅವ್ರ ಮಕ್ಳು ಭಾವನೆ ನಮ್ಮನ್ನ ನೋಡ್ತಾರೆ, ನಮ್ಮ ಫ್ಯಾಮಿಲಿನೂ ಚೆನ್ನಾಗಿರುತ್ತೆ. ಖುಷಿ ಆಯ್ತು. ನಿಜವಾಗ್ಲೂ ನಿಮ್ ಮಾತಾಗಿ ನಿಜವಾಗ್ಲೂ ಚಿರಣಿ ಅಮ್ಮ. ಸೊ ಖಂಡಿತ ಯೋಗಿ ಸಿಗದೆ ನಾನು ಅವರಿಂದ ನಿಮಗೆ ಸಾರಿ ಕೇಳ್ತೀನಿ. ಖಂಡಿತ ಹಂಗೇನಿಲ್ಲ. ಬಟ್ ನಿಜವಾಗ್ಲೂ ಖುಷಿ ಆಯ್ತು. ನಿಮ್ ಬರ್ತಡೆಗೆ ನಿಮ್ ತುಂಬಾ ಕುಟುಂಬ ಬರ್ದಿರೋ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನೀವು ಹ್ಯಾಪಿ ಬರ್ಡೇ ಅಕ್ಕ. ಹೀಗೆ ಯಾವಾಗಲೂ ನಿಮ್ಮ ಮುಕ್ತ ಸದಾ ನಮಗೆ ಅಜ್ಜಿ ಅವರಿಗೆ ತಿನ್ಸಿ. ನಾನು ತಿನ್ಸಿ ಅವ್ರಿಗೆ
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾವು ಇವತ್ತು ನನ್ನ ಹುಟ್ಟುಹಬ್ಬ ಅಂತ ಹೇಳ್ಬಿಟ್ಟು ಇಲ್ಲಿ ಜನಶ್ರೀ ಯೋಗೇಶ್ ಅವರ ಆಶ್ರಮಕ್ಕೋಸ್ಕರ ಬಂದಿದ್ರಿ. ಇಲ್ಲಿ ಮತ್ತೆ ಇನ್ನೊಂದು ಆಶ್ರಮ ಕಟ್ಟಿಸ್ತಾ ಇದ್ದಾರೆ. ಅದನ್ನ ನೋಡಿ ನಮಗೆ ಖುಷಿ ಆಯಿತು. ಎಷ್ಟೋ ಜನ ತಂದೆ ತಾಯಿಗಳನ್ನ ಬಿಡೋದು, ಮತ್ತೆ ಅಲ್ಲಲ್ಲಿ ರೋಡಲ್ಲಿ ಯಾರು ಫ್ಯಾಮಿಲಿ ಇಲ್ಲ ಅಂತ ಅಂಥವ್ರನ್ನ ತಂದೆ, ಯಾಕಂದ್ರೆ ಜೊತೆಯಲ್ಲಿ ಇರೋರೇ ಯಾರು ಸಾಕಲ್ಲ, ನಮಗೆ ಭಾರ ಅಂತ ಬಿಟ್ಬಿಡ್ತಾರೆ. ಬಟ್ ಅವ್ರು ಇಷ್ಟು ಜನ ಕರ್ಕೊಬಂದು ಸಾಕ್ತಾ ಇರೋದಕ್ಕೆ ಅಣ್ಣವ್ರಿಗೆ ತುಂಬಾ ಧನ್ಯವಾದಗಳು. ನಿಮ್ ದೇವರು ಆರೋಗ್ಯ ಎಲ್ಲರೂ ಕೊಟ್ಟು ಎಲ್ಲಾನು ಕೊಟ್ಟು ನಿಮ್ 100 ವರ್ಷ ಅಲ್ಲ 200 ವರ್ಷ ನೀವು ಇನ್ನೂ ಚೆನ್ನಾಗಿರ್ಬೇಕು. ಮತ್ತೆ ಜನಗಳಿಗೆ ಹೇಳೋದು ಏನಂದ್ರೆ, ಎಲ್ಲೆಲ್ಲೋ ಅನಾವಶ್ಯಕವಾಗಿ ಖರ್ಚು ಮಾಡ್ತೀರಾ, ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ. ಈ ತರ ಒಂದ್ ಜಾಗಕ್ಕೆ ಬಂದು ನೀವು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಅವ್ರು ಕೇಳ್ತಾ ಇಲ್ಲ. ನಾನು ಅವ್ರಿಗೆ ಹೇಳಿದಿಷ್ಟೇ, ಅಕ್ಕ ಅಲ್ಲಿ ನೀವು ಇದು ಕಟ್ತಾ ಇದ್ರಲ್ಲ ಏನ್ ಕೊಡ್ಬೇಕು ಅಂತ ಕೇಳಿ, ಅಕ್ಕ ನಿಮ್ ಮನ್ಸಿಂದ ಒಂದು ಇಟ್ಕೆ ಕಲ್ ಕೊಟ್ರು ನಮ್ಗೆ ಸಂತೋಷ ಅಂತ ಹೇಳಿದ್ರು. ಕೆಲವ್ರು ಯಾರು ಆತರ ಹೇಳಲ್ಲ, ನಮ್ಗೆ ಇದನ್ನೇ ಬೇಕು ಅದನ್ನೇ ಬೇಕು, ಇಷ್ಟಕ್ಕೆ ಕೊಡ್ಸಿ ಅಷ್ಟಕ್ಕೆ ಕೊಡ್ಸಿ ಅಂತಾರೆ. ಬಟ್ ಇಲ್ಲಿ ಬಂದು ಆತರ ಅಲ್ಲ, ನೀವು ಒಂದ್ ಕಲ್ ಕೊಡ್ಸಿದ್ರು ಸಾಕು, ನಮ್ಗೆ ಒಂದ್ ಇಡೀ ಮಣ್ ಕೊಡ್ಸಿದ್ರು ನಮ್ಗೆ ಅದೇ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ದಾರೆ. ನಿಮ್ ಕೈಯಲ್ಲಿ ಆದಷ್ಟು ನಿಮ್ಗೆ 10 ರೂಪಾಯಿ ಇದ್ರು ಸರಿ, ಅವ್ರು ಬೇಡ ಅಂತ ಹೇಳಲ್ಲ. ಅವರು ಬಂದು ಅದನ್ನ ಕೊಟ್ಟು ಅಲ್ಲಿರೋ ತಂದೆ ತಾಯಿಗಳ ಜೊತೆ ಖುಷಿಯಾಗಿ ಹೋಗಿ, ನಿಮ್ಗೂ ಒಂದು ಆಶೀರ್ವಾದ ಸಿಗುತ್ತೆ, ನಿಮ್ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಅದೇ ರೀತಿ ಯಾರು ತಂದೆ ತಾಯಿನ ರೋಡಕ್ ಬಿಡಬೇಡಿ. ಇರೋವರೆಗೂ ನಾವು ಅವ್ರನ್ನ ತಂದೆ ತಾಯಿ ಅಂತ ಕರೆಯಕ್ಕಾಗೋದು, ಬಟ್ ನೋಡ್ಕೋಬೇಕನ್ನೋರ್ ಕೈಯಲ್ಲಿ ಅವ್ರು ಯಾರು ಇರಲ್ಲ. ಇಲ್ದೇ ಇರೋರು ಈ ತರ ತಂದ್ ಬಿಡಬೇಡಿ. ಹಂಗೂ ಬಿಡಬೇಕು ಅನ್ನೋ ನಿಮ್ಗೆ ಆತರ ಇದ್ರೆ ಇಲ್ಲಿ ತಗೊಬಂದ್ ಬಿಡಿ. ಯಾಕೆ ರೋಡಲ್ಲಿ ಬಿಟ್ಟು ನಿಮ್ಮ ಹೆಸರು ನೀವು ಕೆಡ್ಸ್ಕೊಂತೀರ? ದೇವ್ರಂತ ಮನುಷ್ಯ ಇದ್ದಾರೆ, ನಿಮಗಿಂತ ಬೆಟರ್ ಆಗಿ ಒಳ್ಳೆ ಅಪ್ಪ ಮಗಳಾಗಿ ಅವ್ರು ನೋಡ್ಕೊಳ್ಳೋರ್ಗೆ ಆತರ ಇದ್ದಾರೆ. ಅವರು ಏನೇ ಕೆಲಸ ಮಾಡೋದಿದ್ರು, ಒಂದ್ ಒಳ್ಳೆ ಕೆಲಸ ಮಾಡೋದಿರ್ಲಿ, ಇಲ್ಲಿ ಬಂದು ಒಂದ್ 10 ರೂಪಾಯಿ ಆದ್ರೂ ಅವ್ರು ಕೊಟ್ಟು ಸಹಾಯ ಮಾಡಿ. ಮತ್ತೆ ಬ್ಯಾಡ್ ಕಮೆಂಟ್ ಇಡೋರು, ಇವ್ರು ಆತರ ಮಾಡ್ತಾರೆ ಈ ತರ ಮಾಡ್ತಾರೆ ಅನ್ನೋರ್ದೆಲ್ಲಾನು ಸೈಡ್ ಬಿಡಿ. ಯಾಕಂದ್ರೆ ಒಳ್ಳೆ ಕೆಲ್ಸಕ್ಕೆ ಈ ಜಗತ್ತಲ್ಲಿ ಯಾರಿಗೂ ಇಲ್ಲ, ಇವ್ರು ಒಳ್ಳೇದೇ ಮಾಡ್ತಾ ಇದ್ದಾರೆ ಅನ್ನೋರು ಯಾರಿಗೂ ಹೇಳೋರಿಲ್ಲ. ಏನೇ ಮಾಡಿದ್ರು ಇದರಿಂದ ಏನೋ ಅವ್ರಿಗಿರುತ್ತೆ, ಏನೋ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅಂತಾನೆ ಎಲ್ಲರೂ ತಿಳ್ಕೊಳ್ಳೋದು. ಬಟ್ ಇದ್ರಲ್ಲಿ ನಾನು 3 ವರ್ಷದಿಂದ ಇಲ್ಲಿ ಬರ್ಬೇಕು ಅಂದವಳು ಇಲ್ಲಿ ಬಂದಿದ್ದೀನಿ. ಇವತ್ತು ನನ್ಗಾಗಿರೋ ಖುಷಿ, ನಾನು ಯಾವತ್ತೂ ಯಾವ ಬರ್ಡೇಗೂ ನಾನು ಖುಷಿ ಪಟ್ಟಿಲ್ಲ, ಇಷ್ಟೊಂದು ನನ್ಗೆ ಮನ್ಸು ತೃಪ್ತಿ ಆಗಿಲ್ಲ. ಇವತ್ತಾಗಿರೋ ಖುಷಿ ನನ್ನ ಲೈಫಲ್ಲಿ ಯಾವತ್ತೂ ನನ್ಗೆ ಆಗ್ಲಿಲ್ಲ. ಇಲ್ಲಿ ಬಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಇಲ್ಲಿ ಬಂದು ನಿಮ್ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಹಾಗಾಗಿ ನಿಮ್ ಕೈಯಾರ ಒಂದ್ 13 ಸಿಮೆಂಟ್ ಕೊಡ್ಸಿದ್ರಿ, ಇಲ್ಲಿಗೆ ಯೂಸ್ ಆಗುತ್ತೆ ಅನ್ಸುತ್ತಾ? 100% ಆಗುತ್ತೆ. ಯಾಕಂದ್ರೆ ನೋಡಿ, ಒಂದು 13 ಮೂಟೆ ಅಂದ್ರೆ ಒಂದು ಚಿಕ್ಕದೊಂದು ಗುಡಿಸ್ಲಾದ್ರೂ ಆಗ್ಲಿ, ಬಟ್ ಅದ್ರಲ್ಲಿ ಒಂದ್ 3 ಜನ ಮಲ್ಕೊಂತಾರ, ಅದೊಂದ್ ನೆರಳು ಅವ್ರಿಗೆ ಸಿಕ್ಕುತ್ತಾ? ಅದು ಯಾವಾಗ್ಲೂ ನಮ್ಮನ್ನ ಸಾಯೋವರೆಗೂ ನೆನ್ಸ್ಕೊಂತಾರೆ. ಅದರಿಂದ ನಾವು ಕೊಡ್ಸೋದನ್ನ ಕೊಡ್ಸಿದ್ರೆ ನಿಮ್ ಕೈಯಲ್ಲಿ ಆದಷ್ಟು ನೀವು ಕೊಡ್ಸಿ. ನೀವು 1 ಮೂಟೆ ಕೊಟ್ರು ಸರಿ, ಅರ್ಧ ಮೂಟೆ ಕೊಟ್ರು ಸರಿ, ಅವ್ರು ತಗೊಳಕ್ ರೆಡಿ ಇದ್ದಾರೆ. ಅದ್ ಲೈಫ್ ಲಾಂಗ್ ನಿಮ್ ಹೆಸರು ಅವ್ರ ಹತ್ರ ಇರುತ್ತೆ. ಇಂಥವ್ರು ಬಂದ್ರು ಈ ತರ ಕೊಡ್ಸಿದ್ರು ಅಂತ ಎಲ್ಲೋ 4 ಜನಕ್ಕೆ ಊಟ ಕೊಟ್ಬಿಟ್ಟು ಅವ್ರ ಹಿಂದೆ ಹೋಗಿ 4 ತರ ಮಾತಾಡ್ತಾರೆ. ಬಟ್ ಅದೆಲ್ಲ ಬೇಕಾಗಿಲ್ಲ. ದಯವಿಟ್ಟು ಇಲ್ಲಿ ಬಂದು ಹೆಲ್ಪ್ ಮಾಡಿ. ಯಾರಿಗೂ ಫೋರ್ಸ್ ಏನಿಲ್ಲ. ನಿಮ್ ಮನ್ಸಿಗೆ ಏನಂದ್ರೆ, ನನ್ನ ಮನ್ಸಿಗೆ ಏನ್ ಅನ್ಸಿದೆ ನಾನು ಅದನ್ನ ಹೇಳ್ತಾ ಇದ್ದೀನಿ. ನನ್ಗೆ ಇವತ್ತು ಇಲ್ಲಿ ಮಾಡಿರೋ ಒಂದು ವಿಷಯಕ್ಕೆ ನನ್ಗೆ ಏನು ಯಾಕಪ್ಪ ನಾನು ಇಷ್ಟು ಮಾಡಿದೆ ಅನ್ನೋ ತರ ಇಲ್ಲ. ದೇವ್ರು ನನ್ಗೆ ಇನ್ನೂ ಕೊಟ್ಟಿದ್ರೆ ನಾನು ಇನ್ನೂ ಮಾಡ್ಬೇಕು ಅನ್ನೋ ಆಸೆ ಇದೆ. ಮುಂದಕ್ಕೆ ನಾನು ಚೆನ್ನಾಗಿದ್ರೆ ಇದು ಮಾಡ್ತೀನಿ, ಇದ್ಮೇಲೇನು ಚೆನ್ನಾಗಿ ಮಾಡ್ತೀನಿ. ಲಾಸ್ಟ್ ರೂಮ್ ಹತ್ರ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.